ಎರಡೂ ಅಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲೂ ಛಾಪನ್ನು ಮೂಡಿಸಲು ಸನ್ನದ್ಧರಾಗಿದ್ದಾರೆ. ಅತ್ಯಾಧುನಿಕ ಸೌಲಭ್ಯ ಹೊಂದಿರುವ ಎಸ್ಆರ್ ಪಾಟೀಲ್ ಆಸ್ಪತ್ರೆ ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುತ್ತಿದೆ. 630ಕ್ಕೂ ಅಧಿಕ ಬೆಡ್ಗಳು, ನುರಿತ ತಜ್ಞ ವೈದ್ಯರು, ಎಲ್ಲಾ ರೋಗಿಗಳಿಗೆ ಸಂಬಂಧಿಸಿ ಪ್ರತ್ಯೇಕ ವಿಭಾಗಗಳು. ಆಶೀರ್ವಾದದಿಂದ ಶ್ರೀಯುತ ಎಸ್ಆರ್ ಪಾಟೀಲ್ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ಬಾಳಗಂಡಿಯ ಕೀರ್ತಿ ಪತಾಕೆಯನ್ನ ವಿಶ್ವದಾದ್ಯಂತ ಪಸರಿಸಲಿ, ಒಳ್ಳೊಳ್ಳೆಯ ವೈದ್ಯರನ್ನ ಸಿದ್ಧಪಡಿಸಿ ಸಮಾಜದ ಸೇವೆಗಾಗಿ ಸನ್ನದ್ಧಗೊಳಿಸಲಿ ಎಂದು ನಾವು ಪ್ರಾರ್ಥಿಸೋಣ. ಶ್ರೀಯುತ ಎಸ್ಆರ್ ಪಾಟೀಲ್ ಅವರನ್ನ ತುಂಬಾ ಹತ್ತಿರದಿಂದ ನೋಡುವುದರಿಂದ ಈ ವಿಷಯವನ್ನು ಶ್ರೀಯುತ ಎಸ್ಆರ್ ಪಾಟೀಲ್ ಅವರ ಒಂದು ಸಾಧನೆ ಅತ್ಯಂತ ಅವಿರತವಾಗಿ ದುಡಿದ ಒಂದು ಪ್ರತಿಫಲ ಅಂದರೆ ತಪ್ಪಾಗಲಾರದು. ನಾನು ಆ ಚಿತ್ರದಲ್ಲಿ ನೋಡಿರುವಂತಹದ್ದೇನು, ಶ್ರೀ ಮಂಜುನಾಥ್ ಹಳ್ಳಿಕಟ್ಟಿಯವರು ಗೌರವ ಸಮರ್ಪಣೆಯಿಂದ ಸಂದರ್ಶಿಸುವವರಿಗೆ ಇವತ್ತಿನ ಸಮಾರಂಭದಲ್ಲಿ ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಮಾನ್ಯ ಹಿಂದಿನ ಶಾಸಕರು, ಮಾಜಿ ಸಚಿವರಾಗಿರ್ತಕ್ಕಂಥ ಸಮರ್ಪಣೆಯನ್ನು ಸಲ್ಲಿಸಬೇಕು. ಅದರಂತೆ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ನಮ್ಮ ಎಸ್ಆರ್ ಪಾಟೀಲ್ ವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಆಗಿರ್ತಕ್ಕಂಥ ಡಾಕ್ಟರ್ ಧರ್ಮರಾಜ್ ಇವರೆಲ್ಲರೂ ಕೂಡ ಆರ್ಥಿಕವಾಗಿ ಸ್ವಾಗತ ಬಯಸುತ್ತೇನೆ. ಅವರಿಗೆ ದಯಾನಂದ ಪಾಟೀಲ್ ಮಾಲಾರ್ಪಣೆ ಮಾಡಲು ಕೋರಿ. ಎಸ್ಆರ್ ಪಾಟೀಲ್ ಆಸ್ಪತ್ರೆ ಹಾಗೂ ಸಂಶೋಧನಾ ಮಿತ್ರರಲ್ಲಿ ಚಪ್ಪಾಳೆ ಹಿಂದಿರುವ ಶ್ರಮ ಎಂಥದ್ದು ಅಂತ ನಿಮ್ಮೆಲ್ಲರಿಗೂ ಗೊತ್ತಾಗಬಹುದು. ಶ್ರೀಯುತ ರಾಘವೇಂದ್ರ ಅವರು ಈ ಒಂದು ವಿಶ್ವವಿದ್ಯಾಲಯ, ಒಂದು ಆಸ್ಪತ್ರೆ, ಒಂದು ಸಂಶೋಧನಾ ಸಂಸ್ಥೆ ಎದ್ದು ನಿಲ್ಲಬೇಕಾದರೆ ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ. ಮತ್ತಷ್ಟು ಚಪ್ಪಾಳೆಯಲ್ಲಿ ಅವರನ್ನ ನಾವು ಸ್ವಾಗತ ಮಾಡೋಣ. ಎಲ್ಲರಿಗೂ ಸ್ವಾಗತವನ್ನು ಕೋರಿದಂತಹ ಕಾರ್ಯದರ್ಶಿಗಳಾದ ಶ್ರೀ ಎಂ ಪಾಟೀಲ್ ಅವರಿಗೂ ಕೂಡ ಅವರ ಹೆಸರಲ್ಲಿ ಅದರ ಜೊತೆಗೆ ಸಕ್ಕರೆ ಕಾರ್ಖಾನೆಯನ್ನು ತೆರೆದು ಇವೆಲ್ಲವನ್ನೇ ಅವರು ಮೊದಲಿದರು. ಈಗ ಬಹುದೊಡ್ಡ ಕೆಲಸ ಕೈ ಹಾಕಿದ್ದಾರೆ. ದೇಶಕ್ಕೆ ಒಳ್ಳೊಳ್ಳೆ ವೈದ್ಯರನ್ನು ಕೊಡುವಂತಹದ್ದು ಈ ಒಂದು ವೈದ್ಯಕೀಯ
ಕಾಲೇಜು, ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆ ಇದನ್ನ ಇಲ್ಲಿವರೆಗೂ ತಂದು ಸಾಕಷ್ಟು ದಿಗ್ಗಜರು ಇವತ್ತು ರೇಸಲ್ಲಿದ್ರು. ಆದರೆ ಬಾಡಗಂಡಿಗೆ ಇದು ಸಿಕ್ಕಿರೋದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಬಹುದು. ಇವತ್ತು ಅತ್ಯಂತ ಸುದಿನ. ಯಾಕೆ ಅಂತ ಹೇಳ್ತೀರಾ? 75ರ ಯುವಕ ಸನ್ಮಾನ್ಯ ಶ್ರೀ SR ಪಾಟೀಲ್ ಅವರ ಜನ್ಮದಿನ. ಜೋರಾದ ಚಪ್ಪಾಳೆ ಬರಲಿ. ಅವರ ಜನ್ಮದಿನವನ್ನು ಈ ಒಂದು ಸಂಸ್ಥೆಯನ್ನ ಕಟ್ಟಿ ಲೋಕಾರ್ಪಣೆಗೊಳಿಸುವವರೆಗೂ ಯಾವ ರೀತಿ ಸಂಕಷ್ಟ ಆರ್ಕಿಟೆಕ್ಟ್ ಶಾಸ್ತ್ರಿ ಅಸೋಸಿಯೇಟ್ಸ್ ಬೆಂಗಳೂರು ಅವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕಾದ ವಿನಂತಿ. ಡಾಕ್ಟರ್ ಮಹಾಂತೇಶ್ ರಾಮಣ್ಣವರ್, ಡಾಕ್ಟರ್ ರಾಮಣ್ಣವರ್ ಚಾರಿಟಬಲ್ ಟ್ರಸ್ಟ್ ಬೈಲಹೊಂಗಲ, ಇವರ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ತಮ್ಮನ್ನ ಬರೆದಂತಹ ಭಾರತದ ಪ್ರಥಮ ವೈದ್ಯ ಅಂತ ಹೇಳಬಹುದು. ಅದೇ ರೀತಿ ಶ್ರೀಯುತ ಲಿಂಗರಾಜ್ ಕೊಟಗಿ, ಗುತ್ತಿಗೆದಾರರು ಕೊಟಗಿ ಡೆವಲಪರ್ಸ್ ಬಾಗಲಕೋಟೆ, ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಶಾಂತತೆಯಿಂದ ಕೊಟ್ಟಿದ್ದೀವಿ. ಇವರಿಗೂ ಕೂಡ ನಾವು ನಮ್ಮ ಗೌರವವನ್ನು ಸಲ್ಲಿಸುವಂತಹ ಸಮಯ. ಶ್ರೀಯುತ ವೀರಾ ರೆಡ್ಡಿ ಎಸ್ ಪ್ರಾಜೆಕ್ಟ್ ಮ್ಯಾನೇಜರ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ. ಆದರೆ ಇಂಥ ಮಹಾವಿದ್ಯಾಲಯದಲ್ಲಿ ಮಹಾ ಕಾಲೇಜಿನಲ್ಲಿ ಯಾರಾದರೂ ಬಡವರು ಚಿಕಿತ್ಸೆ ಪಡ್ಕೊಂಡ್ರೆ ಅದು ಜೀವನ ಧನ್ಯ. ಅದಕ್ಕೆ ಸಹಕಾರ ಮಾಡ್ತಕ್ಕಂಥ, ಸಹಾಯ ಮಾಡ್ತಕ್ಕಂಥ ಏರ್ಪಟ್ಟಿದ್ರೆ ಇದಕ್ಕಿಂತ ದೊಡ್ಡ ಉಪಕಾರ ಮಾಡ್ತಕ್ಕಂಥ ಕೆಲಸ ಮತ್ತೊಂದು ಇಲ್ಲ ಹಾಗೆ ಅಂತಕ್ಕಂಥದ್ದು ನನ್ನ ಭಾವನೆ. ಆ ಕೆಲಸ ಮಾಡಲಿಕ್ಕೆ ವಿಶೇಷವಾದ ನನ್ನ ಅಭಿನಂದನೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹಳ ವಿಶೇಷ ಅಂಗಡಿ ನಮಸ್ಕಾರ. ನಿಮ್ಮನ್ನೆಲ್ಲ ತೋರಿಸ್ಬೇಕಲ್ಲಪ್ಪ. ತೊಗೊಂಡೆ ಪೂರ. ಹಾಂ, ಅಲ್ಲೇ ಇದ್ದೀನಿ ನಮ್ಮ ಮಂದಿ ನಿಮ್ಮ ದೂರದಾಗ. ಇಲ್ಲಿ ನಡಿ ಕಲಿಯೋ ಮುಂದೆ. ಎಡು ತೊಗೊಂಡು ನಡಿ ಹಾಕ್ಸುವ ನೀ. ರಾತ್ರಿ ಇದ್ರದ್ದು ಏನು ಬೆಳಗಿನ ಊಟ ಮಾಡ್ತಿದ್ದಲ್ಲ, ಬೆಳಗಿನ ಇಬ್ಬರು ಏನ್ರ ಇಬ್ಬರು ಏನ್ರಿ ನಾಗಾವಿಗೆ ಇವ್ರು ಸುಭಾಷ್ ಬೆಳಿಗ್ಗೆ ಸುಭಾಷ್ ಬೆಳಿಗ್ಗೆ ಮಾಡಿದ್ದೆ ಮಮ್ಮ ಕಮ್ಕೇರಿ ಮಾಡ್ತಾನೆ ಅವ್ನು ಸತ್ತ ಅವ್ನ ಮಗ ಇದ್ದ ಆಫೀಸ್ನಾಗ ಹೊಡೆದು ಕೆಲಸ ಮಾಡ್ತಿದ್ದ. ಅವನು ಇದು ಆಗಿತ್ತು ಕ್ಯಾನ್ಸರ್. ಆಮೇಲೆ ಹಿರೇಮಠ ಮಾಡ್ತಾರೆ ಹಿರೇಮಠ ಮಾಡ್ತಾರೆ. ನಮ್ಮ ಮನೆಯಾಗಿ ನಾವು ಇದು ಮಾಡ್ತೀವಿ ಅಂತಂದ್ರೆ
ಮುಂದೆ ಗೋಡೆ ಥರ ಸಾಲಿದೆ ಅದು ಹೊಳಿ ಉಂಡಾಗ ನಾವು ನಾಲ್ಕು ಬಂದು ಕೂಡ ಅದು ಇದು ಮಾಡಿದ್ವಿ ಕರೆದ್ರು ಇವನ್ನ ಅವನ್ನ ಹೇಳಬಿಟ್ಟದ ಏನಪ್ಪ ಶಂಕರ ನಿನಗೆ ಜಯ ಶಂಕರ ಅಂತಾರ ಏನೋ ಒಂದು ಏನಾಗ್ತಿಲ್ಲ ಅವ್ರ ಪೆಟ್ಟು ಬೇರೆ ಇನ್ನೊಂದು ಬೇಳೆ ಇರ್ತಾವ ಅವಕ್ಕೆ ಏನು ಏನೋ ಒಂದು ಬೇಯ್ತಿದ್ದಾವ ಏನೋ ಒಂದು ಬೇಯ್ತಿದ್ದಾವ ಅವ್ರು ಎಲ್ಲಿವರೆಗೆ ಅವರು ಏನೋ ಇದನ್ನ ಬರ್ತಾ ಇದ್ದಾರೆ ಅವರು ಶುದ್ಧ ಬರ ವಾಕ್ಯ ಬಾ ಈಗ ಒಳಗೆ ಕಾಲಿನೊಳಗೆ ಬಾನಿಗೆ ಮಂಗ ಕಡೆ ಲೇಟಾಗಿ ಬಾನಿಗೆ ಮಂಗ ಕಡೆ ಇತ್ತು ಆಗ ಎಲ್ಲ ಶಾಲೆ ಹುಡುಗರು ಅದರ ಅನ್ನಕತ್ತಾರೆ ಬಾನಿಗೆ ಮಂಗ ಅವರ ತ್ರಾಸ ಮಾಡ್ಕೊತಿದ್ದಾರೆ ನಮಗೆ ಹೊಡಿದ ದುಃಖ ಅದೇ ನಮ್ದು ಒಂದು ತೆರಿಗೆ ರಕ್ತ ಸುತ್ತಿ ಒಂದು ತಂಬಿ ರಕ್ತ ತಿಂದಿದ್ದು ಏನಾದ್ರು ಯಾಕೆ ಜಮಾತಿರ್ತೀರ ರಕ್ತಂಚಿಕರ ಭಯಂಕರ ಕ್ಷಮಿ ಅವ್ರು ವಿಭೂತಿ ಮಾಸ್ತರ ಭಾಳ ಹೇಳಿಲ್ಲ ವಿಭೂತಿ ಮಾಸ್ತರ ಯಾವಾಗ ಬಂದಿದ್ದಾರೆ ಇಲ್ಲ ಬೆಳ್ಳನಕ್ಕಿಲ್ಲ ಇವಾಗ ಕುತ್ಕೊಡಿ ಸರ್ ಹೇಳ್ಬೇಡ ನೀವು ಇಷ್ಟ ಕುಂತ್ರಿ ಆ ಪುಸ್ತಕ ಆಮೇಲೆ ನಮ್ಮ ಪಾತ್ರಿಗಿಂತ ಪಕ್ಕ ನೋಡ್ರೆ ಲೆಕ್ಕ ಇವ್ರು ದೀಕ್ಷಿತ್ ಮಾಡ್ತಾರೆ ವಸಂತ ದೀಕ್ಷಿತ್ ಗಿಡ್ಡನಪ್ಪ ಆಮೇಲೆ ಇವರು ಇನ್ನೊಬ್ಬರ ದೀಕ್ಷಿತ್ ಮಾಡ್ತಾರೆ ಬಾಬು ದೀಕ್ಷಿತ್ ಆ ಬಾಬು ದೀಕ್ಷಿತ್ ಕ್ಲೋಸ್ ಫ್ರೆಂಡ್ ಅಂತಾರೆ ಇವು ನಮ್ಮ ಯಾರು ಜೋಗರಾಮ ಎಡಿಬೇಕಾದ್ರೆ ಜೋಗರಾಮ ಕಳ್ಸಿದ್ರು ಅವರು ಅಲ್ಲಿ ಕನ್ನಡ ಸಲ್ತಲ್ಲ ಅಲ್ಲಿ ನಡು ಇದು ಭಾಳ ಬೆಳೀತು ಅದ್ರಾಗ ಹಾಕಿ ಸುತ್ತಾಗಿ ಚಟಾಕಿ ಅವನ ಎಲ್ಲಿ ತಂಬಾಕು ಜಗಳಪೇಟೆ ನನ್ನ ಮಗನಲ್ಲ ಅವನು ನಮ್ಮ ಕಡೆ ತರ್ಸಾವ ಅವು ಪಟ್ಟ ಜೋಗರಾಮ ಅವರು ನಿಮ್ಮ ಅಪ್ಪ ಹಾಕೋತಿದ್ದಾರೆ ಹಾಕೋತಿದ್ರು ಆಗ ನಾವು ಹೊಲಿಸ್ತಿದ್ದೆವು ಮನ್ಯಾಗ ಇವು ಬರ್ಬರಿ ಹೊರ ಕೇಳ ಅಂತ ಇವಂದು 5 ಪೈಸಾ ಕೊಡವ ಜೋಗ ಹೋಗಿ ತುಂಬರವ ಅವ ಎಲ್ಲಿಗಂದ್ರೆ ನೀವ ನಮ್ಮಂತ ನಮ್ಮನ್ನ ಯಾರು ಕಳಿಸೋದಿಲ್ಲ ಒಂದು ಬಟ್ಟಿ ಸುಳ್ಳ ಬರ್ರಿ ನಾವು ಮಾತ್ರ ಎಪ್ಪತ್ತೆಂಟು ವಯಸ್ಸು ಹೋಗಿ ಮುಟ್ಟ ಇಲ್ಲಿ ಮಲ್ಲಣ್ಣದ ಬಾರಿ ಪೈಲವಾನು ಅಲ್ಲ ಅವ ಏನೋ ಅಂತಿದ್ರು ಎಷ್ಟು ಜಗದೈಕ ಮಲ್ಲಣ್ಣ ಆ ಮಲ್ಲಣ್ಣ ಈ ಮಲ್ಲಣ್ಣ ನೌಕರಿ ಮಾಡ್ತಿದ್ದಾರೆ ಮಲ್ಲಣ್ಣ ಪೂಜಾ ವಿಗ್ರಹ ಆಫೀಸ್ ಹೋಗ್ಯಾನ ಅವ್ನು ಸಾಹೇಬ ಮಲ್ಯಾಣ ಸಾಹೇಬ ಸರ್ ಬರ್ತೀನಿ ತಗೊಂಡು ಆಫೀಸ್ ಹಾಂ ರೈಟ್ ನಮಸ್ಕಾರ ತಗೊಂಡು ಹೋಗ್ಬಂದಿನಿ ಸಾಹೇಬ ನನಗೆ ಹೇಳ್ಯಾರ ತಿಳ್ಕೊಂಡು ಬದ್ಲಿ ಮಲ್ಲಾಡ ಅವ್ನು ದೊಡ್ಡ ಮುಂದೆ ಜಗದೈಕ ಮಲ್ಲಣ್ಣ ವೀರ ಮಲ್ಲಣ್ಣ ಎಷ್ಟು ಹೆಸರು ಇಟ್ಟಿದ್ರು ಗೊತ್ತ ನಮ್ಗೆ ಅಮಲಾಪುರ ಹೋಗ್ತಾ ಇವು ಅಮಲಾಪುರ ಸಣ್ಣ ಮಗ ಅದಲ್ಲ ಒಂದೂರಿ ಬಾತು ಅಂತ ಜಗದೀಶ್ ಆಗಿದ್ದು ಬೇರೆ ಆಮೇಲೆಲ್ಲ ಬ್ಯಾರಲ್ ಇರುವಲ್ಲಿ ಡಿ ಆರ್ ಎಸ್ ಅಂತ ಬರೋದು ನಾಲ ಡಿ ಆರ್ ಎಸ್ ಅನ್ಕೊಟ್ಟು ಹೋಗ್ಕೊಟ್ಟು ಹೊಸ ಟ್ರಕ್ ತಂದಾಗ ಹೆಂಗೆ ಆಗಿತ್ತು ಹೊಸ ಟ್ರಕ್ ಬಂದಾಗ ಊರಾಗ ಅದ ಒಂದು ಆಕರ್ಷಣೆ ಆವಾಗ ನಮ್ಮ ಬೆಳಗ್ಗೆ ಊರಾಗ ಶನಿವಾರಕ್ಕೊಮ್ಮೆ ಒಂದೇ ಟ್ರಕ್ ಬರೋದು ಹನುಮಾನ್ ಟ್ರಾನ್ಸ್ಪೋರ್ಟ್ ಅದ್ರಾಗ ನೋಡಿ ಟೈರ್ ಇಲ್ಲಿ ಅಲ್ಲಿ ನಟ್ಬಿಟ್ಟು ಹಾಕಿ ಪೂರ ಅಂತಾರೆ ನಮ್ಮ ಮನೆ ಜಾಗ ಅಲ್ಲಿ ಲಡ್ಕ್ಯಾನ ಅಳಿಗೆ ಜಾಗಿತ್ತಲ್ಲ ಪರಿಸಿದ್ದು
ಪರಿಶೀಲನೆ ದಡಲ್ ಮಾಡೋದು ವಾರಕ್ಕೊಮ್ಮೆ ಮುಂದೆ ಹ್ಯಾಂಡಲ್ ಹಾಕ್ತಿರು. ಅವ್ರ ಗಾಡಿ ಆದ್ಮೇಲೆ ನಮಗೆ ಗುಡೂರವ್ರು ಏನು ಒಂದು ಆಮೇಲೆ ಡೂಗ್ರಿ ಹೊಡಿತಿದ್ದ ಅವ್ರ ಗಾಡಿ ಅದೊಂದು ಜೀಪ್ ಏನೋ ಇತ್ತು. ಜೀಪ್ ಇತ್ತು ಗಾಡಿ ಮಾಡಿದವನು ಕಾಂಟ್ಯಾಕ್ಟ್ ಡಿ ಆರ್ ಎಸ್ ಹೋಗ್ತದ. ಡಿ ಆರ್ ಎಸ್ ಆದ್ಮೇಲೆ ಇವರು ಈ ಕೆರೆ ಆಮೇಲೆ ಬಿ ಸಿ ನಾಗರಾಳ ಬಿ ಸಿ ನಾಗರಾಳ ಇವ್ರಂತೆಲ್ಲ ಎಲ್ಲಿ ಒಳ್ಳೆ ರೊಕ್ಕ ಹೊರಗಡಿತ್ತ ಆದ್ರೆ ಹೊರಗೆ ತೆಗೆದಿದ್ದಿಲ್ಲ ಅವರು. ಬೆಳಿಗ್ಗೆ ಊರಾಗ ಹೊರಗೆ ತೆಗೆದು ಬೇಡ ಅಂತ ಹೋಗ್ಬಿಡ್ತದ. ಅದೇನು ಅಲ್ಲೂ ನಗರ ಜಾತ್ರೆ ನಾನು ತೆಗಿಗೆ ಆಗೋದೇ ನಗರ ಜಾತ್ರೆ ಇಲ್ಲಿ ಮಧ್ಯಾಹ್ನದಾಗ ಹನುಮಂತ ಈಗ ರವಿ ಅದು ನೀವು ಯಾವಾಗಾರ ಕೂತಾಗ ನಾವು ಹೋಗೋರು ಅಲ್ಲಿ ಮುಂದೆ ಇವ್ರದ್ದು ಒಂದು ತಕ್ಕೊಂಡು ಹೋಗ್ಲೇನೋ ಅರಿಕಿನ ಪೇಪರ್ ನೋಡಿ ಬಂಗಾರ ಪೇಪರ್ 5 ಪೈಸಾ ಬಂದು 5 ಪೈಸಾ ಅಲ್ಲ ಹಿಂದಾಗಿ 5 ಪೈಸಾ ಬಂದು ಅವೆಲ್ಲ ಬಂದವು. ಅರಿಕಿನ ಪೇಪರ್ ಬಿಟ್ಟು ಹೆಂಗೆ ಬರ್ತದೆ ಹಿಂಗೆ ತಿರುಗಿದ ಹಿಂಗೆ ಬರ್ತದೆ ಅವು ಬಂದವು. ಆಮೇಲೆ ಈ ಪೇಪರ್ ಬರೀ ನಮ್ಮ ನೆಂಟ ಮಾಡಿದ್ರಲ್ಲಿ ಹೋಗ್ಬೇಕು ಕೂಡ ನೀರು ಕುಡಕ್ಕೆ ಬಂದಿರಲೇ ಬರ್ತಾರೆ. ನೀ ಯಾವಾಗ ಮುಂಡಿಂಗ್ ಇರೋದ ಒಂದಿಟ್ಟು ಭಾಳ ಇಟ್ಕೊಂಡ ಬಂದ್ಬಿಡ ಭಾಳ ಐತೆ ಇಟ್ಟು ದೋಸ್ತಿ ಬೆಳೆಸೋದು ನೋಡಿ ನೀನು ಚಟದವನ್ನ ದೋಸ್ತಿ ಮಾಡ್ದ ನೀನು. ಏನೋ ದಾರು ಕೂಡ ದೋಸ್ತಿ ಮಾಡ್ತಾರೆ. ಇಸ್ಪೆಟಾಡೋ ದೋಸ್ತಿ ಮಾಡ್ತಾರೆ. ಮತ್ತೆ ಹತ್ತಾರು ದೋಸ್ತಿ ನಡೀದೇ ಇಲ್ಲ ಅವ್ರಿಗೆ. ದಾರು ಕೂಡನೋ ದೋಸ್ತಿ ಮಾಡ್ತಾನೆ. ಇಸ್ಪೆಟಾಡೋ ದೋಸ್ತಿ ಮಾಡ್ತಾನೆ. ನೋಡಿ ಬಾರೋ ಬಿಟ್ಟಿಲ್ಲ ದುಡಿಯೋ ಬರ್ರಿ ಇವತ್ತು ವಿಚಾರ ಮಾಡ್ಬೇಕಂತ ಬರಲಿ. ಇನ್ನೊಂದು ವಿಚಾರ ಡಿಸ್ಕಸ್ ಮಾಡ್ಬಿಡೋ ಇದೆ. ಅದು ಗೊತ್ತಾಗ್ತದಾರ ಅವ್ರ ಸನ್ನಿಧಿ ಎಲ್ಲ ಬರೋಕ್ಕಾಗಿಲ್ಲ. ಗಿಫ್ಟ್ ಕೊಡುವಾಗ ಏನಾಗುತ್ತೆ, ಇಬ್ಬರು ಕೂಡಿದಾಗ ಇಬ್ಬರು ಹಾಕಿ ಮಾಡೋದ್ರೆ ಭಾಳ ಚೆನ್ನಾಗಿ ಹೌದಲ್ಲ. ಅದಕ್ಕೆ ಈಗ ಒಂದು ಎಲ್ಲ ಕಾರ್ಯಕ್ರಮ ಎಲ್ಲರದ್ದು ಬಿಟ್ಟದಂಗೆ ಬಿಟ್ಟಾಗಿಲ್ಲ ಮಾರ. ಪಡ್ಕೊಂಡಿರಿ 2 ವರ್ಷ ಬಿಟ್ಟಾಗಿ ಇಲ್ಲಿ ರೀ ಮೆಟ್ಟ ಮಾತು ಹಾಲು ಬನ್ನಿ ಅಲ್ಲ ನಮ್ಮ ಸ್ಥಳ ಇಲ್ಲಿ ಅಲ್ಲ ಬಡಗಣ್ಯರು ಒಟ್ಟು ತಳ ಬಿಡಕ್ಕಲ್ಲ ಅಲ್ಲಿ ಏನೂ ಇಲ್ಲ. ಬಂದು ನೀರಾವರಿ ಇಲ್ಲ, ಏನೂ ಇಲ್ಲ. ನಮ್ಗಿಂತ 1 ವರ್ಷ ಇರ್ಲಿಲ್ಲ, ಅಲ್ಲಿ 3 ವರ್ಷ ಇವೆಲ್ಲ ಹೋಗಿ ನೀರ್ಲನ್ನ ಪರ್ಲನ್ನ ತಿಂದು ಬಂದಿರಲ್ಲ. ಎಲ್ಲ ಹೋಗಿ ನಮಗೆ ಒಂದು ಹಣ್ಣು ತೋರಿಸ್ಕೊಡುದಿಲ್ಲ. ನಮ್ಮ ಅಕ್ಕ ಅಷ್ಟು ಚಿಗಟ್ಟದಾಳಾಗಿ ಅದನ್ನ ಯೂಟ್ಯೂಬ್ನಾಗ ನೋಡಿನೇ ಹೊತ್ತ ಮೊದಲು ಹೋಗಿ ಯಾಕೆ ನಮಗೆ ನೀರ್ಲನ್ನ ಕೊಟ್ಟಿರಲಿಲ್ಲ ಅಂತ ಜಗಳ ತೆಗೆದೆ. ನಿಮ್ಮ ಸಾರಿ ಗೆಳೆಯರಿಗೆ ಇಷ್ಟಪಟ್ರಿ, ನಾವು ತಮ್ಮಗಳು ಮರ್ತಿಲ್ಲ ಅಂದೇವು. ಇಲ್ಲ ಗೆಳೆಯರ ಒಳಗೆ ಎಲ್ಲ ಮರ್ತಾಗೆ ಬಿಟ್ಟದೆ. ಚಲೋ ಫಂಕ್ಷನ್ ಚಂದ ಮಾಡಿದ್ವಿ.
65 ಮಂದಿ ಕೊಡಿದ್ದು ನಾವು ಈಗೆಲ್ಲ ನಾವು ಅಂತೇವು ನಮ್ದು ಕಮಿಟಿ ಕೊಡುದು ಅದಕ್ಕೆ ಒಬ್ರು ಹುಬ್ಳಿ ಕಡೆ ಅವ್ರು ಹೋಗೋರು ಎಲ್ಲ ಒಬ್ರು ಬೆನ್ನ ಎಲ್ಲ ಕೂಡ್ರಿ ನೀವೆಲ್ಲರೂ ಕೂಡ್ಬೇಕಂತ ನಾವು ಅದನ್ನ ತೋರ್ಸಕತ್ತೀವಿ. ತೋರ್ಸೋ ಉದ್ದೇಶ ಏನಂದ್ರೆ ನೀವು ಭಾಳ ವರ್ಷ ಆದ್ರೆ ಅನ್ಬೇಕಂತ ಅದು ಸಾಧ್ಯನ ಆಗೋಲ್ತು. ಇಲ್ಲ ಕೂಡೇ ಬಿಡ್ರಿ ಬಿಡ್ಬೇಡ್ರಿ, ಅದ್ರ ಮಜಾನೇ ಬೇರೆ ಇರ್ತದೆ. ಎಲ್ಲ ನಂಬರ್ ಭಾಳ ಮಜಾ ಇರ್ತದೆ. ಕಡಿಮೆ ಇಲ್ಲ ಹರಿದ ಹುಡುಗರ್ದಾಗ ನೆಲ ಹುಟ್ಟಿದ ನೀರು ಬರ್ತಾವ. ಹೊಸರು ನಮ್ಮ ಮಂದಿ ಕಲ್ಸಿದ ಮುಗಿದಿಲ್ವಾ ಗುಡ್ತಾಯಿ ಇವತ್ತು ತೀರ್ಮಾನ ಮಾಡ್ಬಿಟ್ಟು ನಾವು ಎಲ್ಲ ಕೂಡ ನನಗೆ ದತ್ತೋರ್ ವಾದ್ಯ ಎಲ್ಲರೂ ರೆಡಿ ಅಲ್ಲ. ನಾನೇ ಲೇಟಾಗಿ ಬನ್ನಿ ಬರುವಾಗ ಟ್ರಾಫಿಕ್ ಬಂದ್ ಮಾಡಿದ್ರು. ನಿಮ್ಮ ಸೆಕ್ರೆಟರಿ ಮಮ್ಮದ ಕೌಡ್ತಿ ಊಟ ಅಂತ ಕೇಳಲ್ಲ ಒಂದಿಟ್ಟ ಯಾರಿಗೆ ಬಂದಿಲ್ಲ ಎಲ್ಲ ಕೊಡೋಣ ಎಲ್ಲ ಕೊಡ್ರೆ ನಾವು ಪ್ರಧಾನ ಬರಲಿ ಕೂಡ ವಿಚಾರ ಖುಷಿ ಹಾಕೊಂಡ್ರಿ ಇರ್ಲಿಲ್ಲ ಇನ್ನೇನು ಚಿಂತೆ ಅಲ್ಲ ಊರಿಗೆ ಬಂದವರು ನೀರಿಗೆ ಬರಲೇಬೇಕಲ್ಲ. ಪೇಮೆಂಟ್ ಆಗೈತೆ ಅದು ಮುಳುಗಡೆ 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 ಆಗತ್ತೆ. ಅವ್ರಿಗೆ ಏನು ಸಿಗ್ತಾರ ಬಾಡಿಗೆ ಬಾಡಿಗೆ ಅದನ್ನ ಏನು ಇದ್ದದಕ್ಕೆ ತೊಗೊಂಡು ಹೋಗ್ಬೇಕು. ಅವು ಕಿಟಕಿ ಬಾಗಿಲು ಐಡೆಂಟಿಗೆ ಮನೆಗೆ ಬಂದಿದ್ದೀವಿ ಮಮ್ಮ ಏನು ಕಾರ್ಡ್ ಕೊಟ್ಟಕ್ಕೆ ನಮಗೆ ಇದು 19ನೇ ಕಾರ್ಡ್ ಮುಂದೆ ತೋರಿ ಇಲ್ಲೇ ನಾನು ಅವ್ರು ಗೊತ್ತಲ್ಲ ಸ್ವಲ್ಪ ಮಟ್ಟ ಫಸ್ಟ್ ಟೈಮ್ ಬಂದ ನೋಡಕ್ ಮೀಟಿಂಗ್ ನೋಡಕ ಏನ ಸಂಯೋಜಕರು ನೀನು ಸಂಯೋಜಕ ಬೆಂಗಳೂರಾಗ ಗೊತ್ತಾಗ್ಬಿಟ್ಟು ಏನು ಹುಗ್ಗಿ ತಿಂದಿಲ್ಲ ಹುಗ್ಗಿ ದೀಪಾ ಪಾಟೀಲ್ ಕಲ್ಯಾಣ ನಾಗೇಶ್ವರ ಗುಲ್ಶನ್ ಬಂದೇನು ಹಂಗಾರೆ ಇಟ್ಟು ಕರೂರು ಸಿನಿಮಾ ಥಿಯೇಟ್ರ್ ಇರ್ತಲ್ಲ ಹೌದು ಅವ್ರ ಮನೆ ಅವತ್ತ ಪರಿಚಯ ಮಾಡ್ಕೋಬೇಕು ಎಲ್ಲರೂ. ಹೇಳಕತ್ತಾರ ನೋಡಿ ಮಠ ಆದ್ಮೇಲೆ
ಮೊದಲನೇ ಕಾಲ ಮನೆ ಗೊತ್ತಾಗ ಯಾರು ಆಕಿ ಹುಚ್ಚಪ್ಪನ ಮಟ್ಟ ಬಾಳಕ್ಕ ಮಗ ಯಾರು ಗೊತ್ತಪ್ಪ ಕುಂಟಿ ಗಣಪತಿ ಮಾಡ್ತಿದ್ದಲ್ಲಿ ಮಗ ಮುಖ್ಯ ಅವನು ಹಳೆಯಾಗ ನಮ್ಮ ಊರಾಗ ಏನು ಗೊತ್ತಿದ್ದು ಯಾರ ಮನೆಗೆ ನೋಡಿ ಅವ್ರ ಹೆಸರು ಕುತ್ಕೊಂಡು ಬರ್ತಾರೆ ನಮಗೆ ನಮ್ಮ ಅವನ ಮನೆಗೆ ಇದ್ದೀವಿ ನಾವು ನಮ್ಮ ಮನೆ ಅವ್ನು ಬರ್ದಿನಿ ಅವ್ರ ನಮ್ಗೆ ಯಾಕೆ ಅವ್ನ ಮನೆ ಬೇರೆ ನಮ್ಮ ಮನೆ ಬೇರೆ ಆರರಿಂದ ಅಲ್ಲ ನಗರ ಅವರಿದ್ರು ಆಮೇಲೆ ಕಸ್ತೂರಿ ಸಂಗಮಂತೆ ಕುಂಬೂರು ಮರಳಿ ಬಿಜಾಪುರ ಅವರು ಬಂದಿಲ್ಲ ಆಗಂಗಿಲ್ಲ ಅಂದ್ರೆ ಬೈಪಾಸ್ ಆಗಿದ್ರೆ ಅದು ಆ್ಯಕ್ಚುಲಿ ಇಲ್ಲಿ ಏನಂದ್ರೆ ಅವ್ರು ಮಿರಾಜ್ದಾಗ ಅಲ್ಲಿ ಇಲ್ಲೇ ಹೊಸ ನೋಡ್ಬೇಕು ಮಿರಾಜ್ದಾಗ ಎಲ್ಲಿ ತೋರಿಸಿರಿ ಮಿರಾಜ್ದಾಗ ಎಲ್ಲಿ ತೋರಿಸಿರಿ ಮಿರಾಜ್ದಾಗ ಯೋಗೇಶ್ ಅಂತಂದು ಒಬ್ರು ಪ್ರೈವೇಟ್ ಡಾಕ್ಟರ್ ಚಲೋ ಅದಾವ್ರಿ ಅವು ಎರಡಕ್ಕೆ ಅಂದ್ರೆ ಸ್ಟಂಟ್ ಹಾಕಿ 15% ವರ್ಕ್ ಮಾಡ್ತದೆ ಅಷ್ಟ ಅಂತ ಅದಕ್ಕೆ ಅದಕ್ಕೆ ಏನ ಬಂದು ಹೋಗಿದ್ರಿ ನೀವು ಲೇಟಾಗಿ ಬಂದ್ರಿ ಏನು ಅದು ನೀವು ಲೇಟಾಗಿ ಬಂದ್ರಿ ಏನು ಮಾಡ್ಬಿಟ್ರಿ ನಾವು ಗಾಡಿಯಾಗ ಬಂದೇವ ನಾವು ಸುಮ್ಬಿಟ್ಟು ಬಂದೇವ ಕಡೆ ಭಾಳ ಔಟ್ಸ್ಟ್ಯಾಂಡಿಂಗ್ ಮೂಮೆಂಟ್ ಮಾಡಿಸಿವಿ ಎಲ್ಲರೂ ಕೂಡಿ ಭಾಳ ನಮ್ಗೆ ಅವಕಾಶ ಕೊಡ್ತಾರೆ ಮುಗಿದ್ಮೇಲೆ ಮುಗಿದ್ಮೇಲೆ ಹೋಗೋದು ಇರ್ರಿ ರವಿ ಬರ್ತಾನೆ ಬರಬೇಡ್ರಿ ಆಯ್ತು ರವಿ ಕಳಿಸ್ಕೊಡ್ತೀನಿ ನಿಮ್ಮ ಗೆಳೆಯನ ಗಾಡಿ ಐತಿ ಹೋಗ್ಬಂದವ್ರು ಹಾಂ ಫೋನ್ ಹಚ್ಚಿ ಬರ್ತಾ ತೋರಿ ನಾವು ಹಾಂ ಗಂಗಳಿ ಶಂಕರ್ ಮತ್ತೆ ಇನ್ನೊಬ್ಬ ದೀಕ್ಷಿತ್ ಶಂಕರ ಶಂಕರ್ಗಳು 4 ಮಂದಿ ನೋಡಿ ನೆನ್ಪಿಟ್ಕೋ ಶಂಕರ್ಗಳು 4 ಮಂದಿ ಏನ ಗೌಡಲಿ ನಾನು ಶಂಕರ್ ಗೌಡ್ರು ಹೌದು ಪಲಕಾತ 3 ಶಂಕರ್ ಗೌಡ್ರ ಅವರು ದೀಕ್ಷಿತ ಎಲ್ಲಿಗೆ ದೀಕ್ಷಿತ್ ಅವರು ಶಂಕರ ಎಲ್ಲೇ ದೀಕ್ಷಿತ ಬಂದಿಲ್ಲ ಮತ್ತೀಗ ನಾವು ಅದನ್ನ ರೆಡಿ ಕೊಡಾಕತ್ತೀವಿ ಅದರಿಂದ ಕಾಟನ್ ಹಾಕೋದೇ ನಿಮ್ದು ಯಾವ್ರು ನಿಮ್ದು ಮೊನ್ನೆ ಮಾತಾಡೋದಾಗಿಲ್ಲ ಫಂಕ್ಷನ್ದಾಗ ಹೌದು ನೀವು ಇದು ಮಾಡ್ಕೊಳಕತ್ತಿದ್ರಿ ಕಟ್ ನೆನಪಾತು ಎಲ್ಲಿ ಹುಡುಕ್ಯಾಡೋದು ಮಗ ಇವನ ಕಾಡವ ನನಗೆ ನಾ ಏನಂತೀನಿ ನನಗೆ ಇಲ್ಲೇ ಮೀಟಿಂಗ್ ಕೊಡ್ತಾನೆ ಮೀಟಿಂಗ್ ಇಲ್ಲೇ ಆಗತ್ತೆ
Your kind attention, please. ಆತ್ಮೀಯರೇ, ಇವತ್ತಿನ ದಿವಸ ಸನ್ಮಾನ್ಯ ಎಸ್ ಆರ್ ಪಾಟೀಲ್ ಸರ್ ಅವರ 76ನೇ ಜನ್ಮದಿನ. ಅದರ ನಿಮಿತ್ತವಾಗಿ ವೈದ್ಯಕೀಯ ಸಂಶೋಧನಾ ಮಹಾವಿದ್ಯಾಲಯದ ಉದ್ಘಾಟನಾ ಸಮಾರಂಭದ ಇಲ್ಲಿ ನಾವೆಲ್ಲರೂ ಕೂಡಿರ್ತಕ್ಕಂಥದ್ದು ಏನು ಅಂತಂದ್ರೆ ಅವ್ರ 76ನೇ ಜನ್ಮದಿನದ ಸವಿ ನೆನಪಿಗಾಗಿ 75 ಕಂಪ್ಲೀಟ್ 76ನೇ ಆ ಜನ್ಮದಿನದ ಸವಿ ನೆನಪಿಗಾಗಿ ನಾವೆಲ್ಲ ಏನು ಮಾಡಿವಿ ಅಂತಂದ್ರೆ ಮೊದಲು ತಮ್ಗೆ ಈಗಾಗಲೇ ಮೆಸೇಜ್ ಹಾಕಿದಂಗೆ ನಮ್ದು ಎಲ್ಲರಿಗೂ ಒಂದು ಏನಾದರೂ ಸವಿ ನೆನಪು ಇರಲಿ ಅನ್ನುವಂಥ ಒಂದು ಕಾರಣಕ್ಕಾಗಿ ಒಂದು ವಾಲ್ ಮೌಂಟ್ ಮಾಡಿಸಿವ್ರಿ. ಆಮೇಲೆ ಇದಕ್ಕೆಲ್ಲ ಕಾರಣಕರ್ತರು ಯಾರು ರಮೇಶ ಪಾಟೀಲ್ ಅವ್ರಿಗೊಂದು ಸಣ್ಣ ಒಂದು ಮೂಮೆಂಟ್ ಅದೇ ಪ್ರಿಂಟಲ್ಲಿ ಏನೋ ಒಂದು ಸಣ್ಣ ಮಾಡಿವಿ. ಅವೆರಡೂ ಇವಾಗ ನಾವು ಸ್ಟೇಜ್ ಮೇಲೆ ಹೋಗಿ ಅಥವಾ ಅವ್ರು ಎಲ್ಲಿ ಬರ್ತಾರೆ ನೋಡ್ಕೊಂಡು ಅಲ್ಲಿ ಹೋಗಿ ಅದನ್ನು ಪ್ರೆಸೆಂಟೇಷನ್ ಮಾಡೋದು ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ದೀರಿ. ನಿಮಗೆಲ್ಲರಿಗೂ ಮತ್ತೊಂದು ಮಗದೊಂದು ಗೆಳೆಯರ ಬಳಗ ವತಿಯಿಂದ ಒಂದು ವಿಷಯ ಐತಿ, ಅದನ್ನು ಇಲ್ಲಿ ಮಂಡನೆ ಮಾಡ್ತಾರೆ. ಅದಕ್ಕೆ ತಮ್ಮೆಲ್ಲರ ಒಪಿನಿಯನ್ ಹೇಳಬೇಕು. ಆ ವಿಷಯವನ್ನು ಎಮ್.ಎ. ಮಾಲಿಮನಿ ಅವರು ಇಲ್ಲಿ ಪ್ರಸ್ತುತಪಡಿಸಬೇಕು. ಕಾರ್ಯಕ್ರಮ ಇದ್ದಿರ್ತಾವೆ, ಹುಟ್ಟಹಬ್ಬದ ಇರ್ತೈತಿ, ಹೆಸರು ಇರ್ತೈತಿ, ಅಥವಾ ಏನೇನೋ ಕಾರ್ಯಕ್ರಮ ಇರ್ತಾವೆ. ಈಗ ಏನಾಗತ್ತೆ ರೀ, ಅವಾಗ ಎಲ್ಲರ ಮನ್ಯಾಗ ಕಾರ್ಯಕ್ರಮ ಇದ್ದೇ ಇರ್ತಾವೆ, ಯಾವ್ದಾರ ಕಾರ್ಯಕ್ರಮ ಇರ್ತಾವೆ. ಆ ಕಾರ್ಯಕ್ರಮಕ್ಕೆ ಕೆಲವ್ರು ಬರೋಕ್ಕೆ ಆಗ್ತಿರ್ತೈತಿ, ಅವ್ರು ಬರೋಕ್ಕೆ ಆಗಂಗಿಲ್ಲ. ಈಗೇನಾಗತ್ತೆ, ಒಂದು ಕಾರ್ಯಕ್ರಮ ಇಬ್ಬರು ಹೋದ್ವಿ ಅಂದ್ರೆ ಅವ್ರಿಗೆ ಗಿಫ್ಟ್ ಕೊಡುವಾಗ ಇಬ್ಬರು ಹಾಕಿದ್ರೆ ಸಾಣದಾಗಿಬಿಡ್ತದೆ. ಆಮೇಲೆ ಯಾರಾದ್ರೂ ಕಾರ್ಯಕ್ರಮ ಭಾಳ ಮಂದಿ ಹೋದಾಗ ಅವ್ರು ದ್ವಾಡಾಗತ್ತೆ. ಏನಿಸ್ತದೆ, ಅವ್ರು ದ್ವಾಡದು ನಮ್ಗೆ ಸಾಣದು ಇಂಥ ಅನ್ನೋ ಪರಿಸ್ಥಿತಿ ನಮ್ಮಲ್ಲಿ ನಮ್ಮ ಮನಸ್ಸಿನ ಬರಬಾರ್ದು. ಆ ದೃಷ್ಟಿಯಿಂದ ನಾವೊಂದು ಏನು ವಿಚಾರ ಮಾಡೀವಿ, ಒಂದು ಫಂಡ್ ಮಾಡ್ಬೇಕಂತ ಮಾಡೀವಿ. ಯಾರ್ದೇ ಇದು ಇರಲಿ ಏನು ರೀ, ಯಾವುದೇ ಫಂಕ್ಷನ್ ಇರಲಿ, ನಾವೆಲ್ಲರೂ ಕೂಡ್ಕೊಂಡು ಏನು ರೀ ಎಲ್ಲರೂ ಹೆಸರು ಬರೆದು ಅದಕ್ಕೆ ಹಾಕಿ ಅದನ್ನು ಕೊಡಬೇಕು ಅನ್ನುವಂಥ, ಎಲ್ಲರಿಗೂ ಒಂದೇ ನಮೂನೆ ಮುಟ್ಟಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಇದನ್ನು ಕೇಳಕತ್ತೀವಿ. ಅದಕ್ಕೆ ನಿಮ್ದು ಎಲ್ಲರದು ಏನು ಒಪಿನಿಯನ್ ಅದ ನಮಗೆ ಹೇಳಿ. ಹೇಳಿದ್ರೆ ಇದ್ರ ಅಭಿಪ್ರಾಯ ಹೆಂಗೆ ಈಗ ಏನಾಗತ್ತೆ, ನಾವು ಫಂಕ್ಷನ್ ಮಾಡಿದ ಕೂಡಲೇ ನೀವು ಬರ್ರಿ ಮಾಡೋದಾಕ ಎಲ್ಲರೂ ಕೇಳ್ಕೊತಾನೂ ಆಗೋದಿಲ್ಲ. ಮಾಡಿಬಿಡ್ತೀವಿ ನಾವು ಅಕಸ್ಮಾತಾಗಿ ಯಾರು ಕೇಳಿದ್ರು. ನಿಮ್ಮಲ್ಲೇನು ಭಾವ ಬೇರೆ ಇಲ್ಲ, ಎಲ್ಲರೂ ಆದಿಯಾಗಿ ಇದೀರಿ, ನಿಮ್ಮ ಆದಿಯಾಗಿ ನಾವು, ನಮ್ಮ ಆದಿಯಾಗಿ ನೀವು ಇದೀರಿ. ಖರೆ ಏನಾಗೈತಿ, ಅದು ಅಮೌಂಟ್ ಅಲ್ಲೇ ಇಸ್ಕೋದಕ್ಕಿಂತ ಒಂದಿಷ್ಟು ನಾವು ಏನೋ ಕೂಡಿ ಅಲ್ಲಿ ಇಟ್ಟೇವಂದ್ರೆ ಅದರ ಬಡ್ಡಿ ಒಳಗತ್ತಿರಲ್ಲ, ಹಂಗೇನೋ ಪ್ಲ್ಯಾನ ಯಾರು ಏನೋ ಗಿಫ್ಟ್ ಅದು ಮಾಡಿಬಿಡ್ತೇವೆ ಅಷ್ಟೇ. ಅದು ಈ ಲೆಕ್ಕಕ್ಕೆ ಒಂದು ನಿರ್ಧಾರ ಅಂದರೆ ಯಾವ ಪ್ರೋಗ್ರಾಮ್ ಇರ್ತದ ಅದಕ್ಕೆ ಯಾವುದು ಸೂಟೇಬಲ್ ಇದು ಇರ್ತದೆ ಅಂಥದ್ದೇ ಮಾಡ್ತೀವಿ ನಾವು. ಏನು ರೀ ಯಾಕಂದ್ರೆ ನಾಲ್ಕಿರೋ ಲಕ್ಷ ಮತ್ತು ಲಕ್ಷ ಕಡಿಮೆ 1 ಲಕ್ಷ ಅಂದ್ರೆ ಭಾಳ ಸಾಹುಕಾರ ಅಲ್ಲ, ಸಹಕಾರ. ಯಾರು ಸಾಹುಕಾರ ಇಲ್ಲಿ, ಎಲ್ಲರೂ ಸಹಕಾರ ಸಾಹುಕಾರ ನೋಡಿಲಿ. ಸಾಹುಕಾರ ಇದ್ರೆ ಯಾರು ಕೊಡಂಗಿಲ್ಲ ಇಲ್ಲಿ, ಅಲ್ಲಿ ಯಾರು ಸಾಹುಕಾರ ಇದ್ರೆ ಯಾರು ಕೊಡಂಗಿಲ್ಲ ಇಲ್ಲಿ. ಸಹಕಾರ ಇರ್ತಾರೆ ಕೂಡ್ತೈತಿ. ಲಕ್ಷದವ್ರು ಯಾರು ಕೊಡಂಗಿಲ್ಲ. ಅದಕ್ಕೆ ನಂದು ಏನು ಪ್ಲಾನ್ ಐತಿ, ಲಕ್ಷ ಬೇಡ, ನೀವು ಒಂದು ಶ್ರೀಮಂತ ತೆಗೀರಿ. ಮತ್ತೆ ಉಳಿತಿಲ್ಲ, ಒಂದು ವರ್ಷಕ್ಕೆ ಟ್ಯಾಲಿ ಮಾಡಿದ್ರೆ ಈ ವರ್ಷ ಇಷ್ಟು ಹೋತು. ಅವ್ರ ಮನ್ಯಾಗ ಕೊಂಡ್ಕೊಂಡು ತೀವ್ರ ಗಿಫ್ಟ್ ಕೊಟ್ಟಿರ್ತೇವೆ. ಮತ್ತೆ ಒಂದು ವರ್ಷಕ್ಕೆ ಏನು ಇಲ್ಲವ ಅವ್ರು ಹೋಲಿ, ಎಲ್ಲರೂ ಹೋಲಿ, ಸನ್ಮಂತ್ರಿ ಕೊಡೋದು ಅಲ್ರಿ ಹೋಗ್ಲಿ. ಆರಾಮ ಅದಕ್ಕೆ ನಿಮ್ಮ ಅಭಿಪ್ರಾಯ ನೀವು ಹೇಳಿ ಮಕ್ಕಳು ನಾವ ಅಲ್ಲ, ಒಪ್ಪಿಗೆ ಐತಿ, ಇದೇ ಆಗಬೇಕು. ಹೌದಮ್ಮ, ಎಟ್ಟೆಟ್ ಹಾಕ್ಬೇಕು ಅದನ್ನು ಹೇಳ್ರಲ್ಲ. ಈಗ ಕಾಂಟ್ರಾಕ್ಟ್ ಸಿಗೋರು ಎಷ್ಟು ಮೆಂಬರ್ಸ್ ಒಟ್ಟು ಸಿಗ್ತಾರ, ಕಂಪಲ್ಸರಿ 5,000 ಮಾಡಿ ತಿಂಗಳ
ತಿಂಗಳ ನಮ್ಗೆ ಎಷ್ಟು ಹಾಕ್ತೀರಿ ಅಷ್ಟು ಮಾಡಿರತ್ತೆ. ಕಲ್ಯಾಣ ಮಠ ಹೆಂಗೆ ಅವರು ನೀವು ಏನು ಹೇಳ್ತೀರಿ ಅಷ್ಟು ಮಾಡಿ. ಅಂದ್ರೆ ನಾವು ಎಷ್ಟು ಹೇಳಿದ್ಮೇಲೆ ಹೇಳಕ್ಕೆ ಹೆಚ್ಚಿಗೆ ಬರೋಂಗಿಲ್ಲ, ಕಡಿಮೆ ಬರೋಂಗಿಲ್ಲ. ಎಲ್ಲರೂ ಪರಿಸ್ಥಿತಿ ಅನುಕೂಲವಾಗಿ ಹಾಕ್ಬೇಕಾಗಿತ್ತು. ಅವ್ರು ಇದಕ್ಕೆ ಹೇಳಕತ್ತೀನಿ, ಇದನ್ನು ಎಲ್ಲರೂ ಮಾಡ್ತಾರೆ. ಅವರ ಅನುಭವದಲ್ಲಿ ಹೇಳ್ತಾರೆ. ಅವರು ಹೇಳಿ ಇದಕ್ಕೆ ಇಷ್ಟೆಲ್ಲ ಹೇಳ್ಯಾರ. ಅವರು ನಿಮ್ಮ ಅಭಿಪ್ರಾಯ ಏನು ಹೇಳ್ರಿ. ಪ್ರತಿ ತಿಂಗಳು ಕೇಳ್ರಿ, ನಮ್ಮ ಒಳಗೆ ಎಲ್ಲರ ನಡುವರ್ಗೂ ಒಂದು ಬಾಂಧವ್ಯ ಅಥವಾ ಸಂಪರ್ಕ ಇರ್ಬೇಕಾಗಿತ್ತಂದ್ರೆ ಇದನ್ನು ಮಂತ್ಲಿ ಕೊಡುವಂಥ ಒಂದು ವ್ಯವಸ್ಥೆ ಮಾಡೋದು. ಆ ರೊಕ್ಕ ಕೊಡಿಸೋದ್ರೆ ಅಟ್ಲೀಸ್ಟ್ ಫೋನ್ ಹಚ್ಚಿ ಮಾತಾಡ್ತೀವಲ್ಲ, ರೊಕ್ಕ ಹಾಕಿವತ್ತರ ಅಟ್ಲೀಸ್ಟ್ ಫೋನ್ ಹಚ್ಚಿ ಹೇಳ್ತೀವಲ್ಲ. ಈ ಕಾರಣಕ್ಕಾಗಿ ಕೊಡೋರ್ಗೂ ಆಗರಾಕತಿ, ಆ ಕೆಲಸನೂ ಹಂಗೆ ನಡೀತಿರ್ತದೆ. ಅದಕ್ಕೆ ತಿಂಗಳಿಗೆ ಏನು ಮಾಡೋದು, ಒಂದಿಗೆ ಮಾಡೋದು. 1ರಿಂದ 3ನೇ ತಾರೀಕು, 1ರಿಂದ 5ನೇ ತಾರೀಕು ತಾವು ನೆನಪಿಲೆ ಅದ್ರೊಳಗೆ ಹಾಕ್ಬೇಕು. ಅದನ್ನು ಅವ್ರ ಅಕೌಂಟಿಗೆ ಹಾಕೋದು. ನೀವು ನಿರ್ಧಾರ ಮಾಡಿದ್ರಿ 100 ಸಾಕು. ಯಾರೂ ಹೆಚ್ಚು ಮಾಡ್ಕೋಬೇಡ್ರಿ, ಅದನ್ನು ತ್ರಾಸ ಮಾಡ್ಕೋಬೇಡ್ರಿ, ಭಾರ ಅನ್ಸ್ಕೋಬೇಡ್ರಿ. ತಿಂಗಳಿಗೆ ಒಬ್ಬರು ಸದಸ್ಯರು 100 ರೂಪಾಯಿ ಕೊಡೋದು ಒಂತಿಗೆ. ಅದು ಆ ಒಂತಿಗೆ ಒಳಗೆ ಎಷ್ಟು ಕೊಡ್ತದೆ ಅದು. ಯಾವುದೇ ಕಾರ್ಯಕ್ರಮಗಳಾದ್ರೂ ಸಹಿತ ಆ ಒಂತಿಗೆಯಿಂದನೇ ಹಾಕುವಂಥದ್ದು. ಅದು ಗೆಳೆಯರ ಬಳಗದ ಹೆಸರಿನಿಂದ ಹಾಕುವಂಥದ್ದು. ಯಾರ ವ್ಯಕ್ತಿಗೆ ಯಾರ ಹೆಸರು ಹಾಕುವಂಗಿಲ್ಲ. ಗೆಳೆಯರ ಬಳಗ ವತಿಯಿಂದ ಏನೋ 1000 2000 ಅದೇನು ಅಲ್ಲಿ ಫಂಕ್ಷನ್ ಒಮ್ಮೆ ಭಾಳ ಹಾಕೋದಿದ್ರು. ಇದ್ದವ್ರು ಭಾಳ ಕೊಡ್ತೀರಿ, ನೀವು ಭಾಳ ಕೊಟ್ಟವ್ರು ನೋಡಿದ್ರೆ ಅಂದ್ರೆ ನಾವು ಕೊಡೋರು ಮನ್ಸಿಗೆ ಪಿಂಚಾಕತ್ತೆ. ಅದು ಆಗೋದು ಬೇಡ. ನೀವು ಹೆಚ್ಚಿಗೆ ಕೊಡೋರು ಸ್ವಸಂತೋಷ ಕೊಡ್ರಿ, ನಾವು ಸ್ವೀಕಾರ ಮಾಡ್ತೀವಿ. ಆ ಮಾತು ಬೇರೆ. ಆದ್ರೆ 100 ರೂಪಾಯಿ ಮಾತ್ರ ಅಂತ ಅದು ಕಂಪಲ್ಸರಿ. ಪ್ರತಿ ತಿಂಗಳ 100 ರೂಪಾಯಿ ಮಾತ್ರ ಕಂಪಲ್ಸರಿ. ಅದು ನಿಮ್ಮ ಒಂದು ಅಕೌಂಟ್ ನಂಬರ್ ಕೊಡ್ತೈತಿ. ಅದಕ್ಕೆ ಹಾಕಿದ ಮೇಲೆ ಇಂಥಲ್ಲಿ ಹಾಕಿವತ್ತು ನೀವು ಹೇಳಿದ್ರೆ ಸಾಕು. ಈ ಕಾರಣಕ್ಕಾಗಿ ಅಟ್ಲೀಸ್ಟ್ ನಾವು ಮಾತಾಡ್ಕೊತ ಇರುವ ಒಂದು ಸಂಪರ್ಕ ಏರ್ಪಡಲಿ ಅನ್ನುವಂಥ ಉದ್ದೇಶ ಅಷ್ಟೇ ಇದೆ. ಅದು ಹೆಂಗ್ರಿ ಅದ ಉದ್ದೇಶ ಅದ. ಈಗ ರೊಕ್ಕ ಹಾಕೋದವ್ರು ಗೊತ್ತಿಲ್ಲ. ನಾವೆಲ್ಲರೂ ಒಂದು ಕಡೆ ಗಟ್ಟಿಬಿಟ್ಟಾಗಿ ಬೆಳಿಬೇಕಾಗೈತಿ. ನಾವು ಭಾವನೆಗಳನ್ನು ಹಂಚ್ಕೋಬೇಕಾಗೈತಿ. ಆ ಕಾರಣಕ್ಕಾಗಿ ಈ ಒಂದು ವ್ಯವಸ್ಥೆ ಮಾಡೋಣ ಒಂದು ಮಾತು. ಅದಕ್ಕೆ ನಮ್ಮೆಲ್ಲರಿಗೂ ಸಹಮತ ಇತ್ತಂದ್ರೆ ಒಕ್ಕೋರ್ನ ಎಸ್ ಅಂದ್ಬಿಡ್ರಿ. ಎಲ್ಲರೂ ಒಪ್ಪಿಗೆ ಮಾತಿದ್ದ, ಎಲ್ಲರೂ ಒಪ್ಪಿಗೆ ಐತಿ. ಈಗ ನಾಳೆ ಆಗಸ್ಟ್ 1ನೇ ತಾರೀಕು 1ರಿಂದ 5ನೇ ತಾರೀಕಿನೊಳಗೆ 100 ರೂಪಾಯಿ ಸಬ್ಮಿಷನ್ ಮಾಡೋದು. 100 ರೂಪಾಯಿ ಅಕೌಂಟಿಗೆ ಹಾಕ್ಬೇಕು. ನಂದೊಂದು ಪ್ರಾಬ್ಲಮ್ ಹೇಳ್ತೀನಿ. ನಾವು 100 ಹಾಕೋದೇನು ಆಗೋದಿಲ್ಲ. ಈಗ 1 ವರ್ಷದ ಒಂದ್ಸಲ ಕೊಟ್ಬಿಡ್ತೀವಿ ನಾವು. ತೊಗೊಂಬಿಡ್ರಿ. ಇನ್ನೊಂದು ಆಪ್ಷನ್ ಕೇಳ್ರಿ. ಈಗ ಬೆಂಗಳೂರು ಏನಂತಾರ, ನಾವು ಪ್ರತಿ ತಿಂಗಳು ಕೊಡಕ್ ಆಗೋದಿಲ್ಲ. 1 ವರ್ಷದ 1200 ಒಮ್ಮೆ ಕೊಟ್ಬಿಡ್ತಾರ. ನಾವು ಹಂಗೂ ಮಾಡಬಹುದು. ಅದು ನಿಮ್ಮ ಅನುಕೂಲ. ಅದು ನಿಮ್ಮ ಅನುಕೂಲಕ್ಕೆ ನಾವು ಒಂದಿಗೆ ತೊಗೊಳ್ ಮಾತ್ರ 100 ಕಂಪಲ್ಸರಿ ಇದೆ ತಿಂಗಳಿಗೆ. ಆ ರೊಕ್ಕದೊಳಗೆ ಎಲ್ಲ ಯಾರು ಬೇಡ ಅಂದ್ರೆ ನಿಮಗೆ ನಾಳೆ ತಗೊಂಡು 1 ರೂಪಾಯಿ ಇದ್ದು 1 ವರ್ಷ ಕೊಡೋದು ಚಲೋ. ತಗೋತಾರ ಹೇಳ್ರಿ. ಇದು ಕಾಂಟ್ರಿಬ್ಯೂಷನ್ ಮಾಡೋದು ಇನ್ಮ್ಯಾಗಿಂದ ಏನು ನಮ್ಮ ತಿಂಗಳ ಅದು ಹಿಡಿದ್ರೆ ಅಲ್ಲಿ ಇಟ್ಟು ಜೊತೆಯವ್ರ ತೊಗೊಂಬಿಡ್ರಿ ನಮಗೆ 1 ವರ್ಷದ. 1 ಲಕ್ಷ 2 ತಿಂಗಳದಾಗ 1 ತಿಂಗಳು ಕೊಡು. ಗುರುಗಳ ಬರ್ಕೋರಿ. ಆ ಖರ್ಚು ಮಾಡಿದ ರೊಕ್ಕದೊಳಗೆ 16,000 ರೂಪಾಯಿ ಶುಲ್ಕ ಉಳ್ದಾವ. 16,000 ರೂಪಾಯಿ ಅದು ನಮ್ಮ ಇವು ಕಾಂಗ್ರೆಸ್ ಕಡೆ ಮತ್ತು ಶಾಪುರವ್ರ ಇದ್ರೊಳಗೆ ರೊಕ್ಕ ಅದ್ರೊಳಗೆ ಐತಿ. ಅದನ್ನ ನಾವು ಹಂಗೆ ಇಟ್ಟಿವಿ. 8% ಬಂದಾಗ ಖರ್ಚು ಮಾಡಿದ್ವಿ. ಗದಗಿಗೆ ಹೋಗ್ಬೇಕು 6 ಸಂಬಂಧ ಇಟ್ಟಿವಿ. ಅದಲ್ಲಿಂದರೆ ಮೊದಲ ಇವತ್ತು ಇದು ಖರ್ಚಾಗಿದೆ. ನಾವು ಮಾಡಿಸಿದ್ದೇನು ವಾಲ್ ಮೌಂಟು ಪ್ಲಸ್ 2 ಇವನ್ನ ಏನು ಶಾಲ ಹಾರ ಆಮೇಲೆ 2 ಮೌಂಟ್ ಮಾಡಿಸಿದ್ರು. ಅಲ್ಲಿ ಎಲ್ಲ ಕೂಡ 11,000 ರೂಪಾಯಿನೂ ಬಂದದ್ದು ಖರ್ಚಿದ್ದು. 11. ಈಗ ಮೆಂಬರ್ಸು ಎಷ್ಟು ಅದಾರೆ ಮೆಂಬರ್ಸ್? ಅದಕ್ಕೆ ಎಷ್ಟು 20 ಬಂದಾರ 500 ಬರ್ತಾರೆ. ಹೋದವ್ರು ಹಿಡಿಬೇಕಲ್ಲ ಅದ್ರಾಗ. ಅವರೆಲ್ಲ ಕೊಡ್ತೀನಿ ಅಂತ ಹೇಳ್ಯಾರ ಅವರು. 1 2 3
ಮೂರು ಮೈನಸ್ माझ्या 3 ಮೈನಸ್ ಆಗ್ಬೇಕಿದ್ ಒಳಗೆ ಇದ್ರಾಗ 3 ಮೈನಸ್ ರೀ ಮತ್ತೆ ನಾ ಹೇಳಕತ್ತೀನಿ 19 ಗದಗ ಹೋಗುದು ಎಂದ ಅದೊಂದು ಬ್ಯಾಕ್ ರೇಟ್ ಹಾಕ್ರಿ ಮಮ್ಮದ ದರ್ಗಾ ಅವ್ರು ಸೋಮಶೇಖರ್ ತಾನಪ್ಪ ಶಾಪುರ್ अशोक गुंडेराव जोशी अशोक राಕಿರ್ಬೇಕು ಏ ಬಾಲೆ ಸೋಮ್ಯ ಬಾಯ್ದೆ ಅಲ್ಲ ನಮ್ಮ ಮಾವನ ಅಂಗಡಿ ಅಶೋಕ್ ಅಂಗಡಿ ಬೆಳಗಾವಿ ಹೋಗಿ ಬೀರ್ ಶಿಷ್ಯ ನಿಮ್ಮ ಅನುಕೂಲ ಏನ್ ಮಾಡ್ತಾರೆ ಮ್ಯಾನೇಜ್ಮೆಂಟ್ ಒಬ್ಬರು ಮನುಷ್ಯ ಬೇಕಲ್ಲ ಹಲೋ ಅವರ ನಿಮಗೆ ಖುಷಿ ಕೊಡ್ತಾರೆ ಹಲೋ 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 ಹೇಳ್ರಿ ನಿಮ್ಗೈತೆ ನೋಡಕ್ ಹೌದ್ರಿ ಹೌದ್ರಿ ಹ್ಞೂ ತೆಗಿತಾರೆ ಹ್ಞೂ ಗಾಡಿ ಇರ್ತದೆ ಗಾಡಿ ಭಗವಾನ್ ಪಾಟೀಲ್ ಇದು ಪಾರ್ವತಿ ಔಟಿ ಅದು 12 ರೂಪಾಯಿ ನಿಮ್ದು ಇಬ್ಬರದು ಕೊಡ್ರಪ್ಪ ಏಟಪ್ಪ ಏಟು ಒಂದು ಈಗ 1,000 ರೂಪಾಯಿ ಕೊಡು ಅದೊಂದು 400 ರೂಪಾಯಿ ಕೊಡು ಎಲ್ಲ ಕಡೆ ಎಲ್ಲ ಕಡೆ ಏಟು 14 ಬೆಳ್ಳ 500 ಕೊಟ್ಟೆ ಅಲ್ಲ ಅಲ್ಲ माझ्या नमोद बापूಗಳು नमोद ಅದೊಂದು ಕೊಟ್ಟಿದ್ದು ₹100 ಕೊಟ್ಟಿನ ಹೊಳ್ಳಿ ಮುತಾಲಿ ದಿವಸ ಕರೆಯಾಗತ್ತ ಬಂದಿರೋ ಬಂದಿರು ಬರ್ಕೊಂಡ್ಬಿಡ್ರಿ ಮುರುಗಳ ಹಾಂ ಬಂದೆ ಆ ಸ್ಟೇಜ್ ಮೇಲೆ ಬರ್ರಿ ಜೊತೆ 500 ಆಯ್ತು ಏಟ ತಿಳಿಸಿಲ್ಲ ನೀವು 100 ರೂಪಾಯಿ ಕೊಡೋಕೆ ಶಂಕರಿಗೆ ನೀಟ್ಲ ತಲೆಗೆ ಇದು ಬೇಡ ಮಮ್ಮಂದಿಂದ 9,000 ಆಗ್ಬೇಕು ನೋಡ 9,000 ಗೊತ್ತಾಗತ್ತ 100 ಜನರು 10ಕ್ಕಿಂತ ಕಡಿಮೆ ಅಲ್ಲ ಇನ್ನೂ ಅದಾರ ಕೊಡೋರು ಅಲ್ಲಿ 9,000 ಈಗ 19 ಮಂದಿ 9,000 ಆಗ್ಬೇಕು ಈಗ ನೀನೇ ಎಣಿಸಲ್ಲ ಹಾಂ ಇವ ಕ್ಯಾಶರ್ ಅವ ಎಣಸು 9,000 ಅದಾವಿಲ್ಲ ಎಣಸು ಅಲ್ಲ ಮ್ಯಾನೇಜರ್ ನೀ ಈಗ ಮ್ಯಾನೇಜರ್ ಎಷ್ಟು ಕೊಡ್ಬೇಕು ರೊಕ್ಕ ಕರೆಕ್ಟ್ ಅದಕ್ಕೆ 9,000 ಇಲ್ಲ ಕೊಡೋರು ಅದಾರ ಇಂದ ಅಲ್ಲ ಕೊಡೋರು ಇದ್ರು ಪೇಮೆಂಟ್ ಎಷ್ಟು ಖರ್ಚು ಆಗೈತೆ 11,000 ಆಗೈತೆ ಈಗ ಇದನ್ನ 4,000 ಬಂದು ಕೊಡೋರು ಅದಾರ ಹಾಕದೆ ಮಮ್ಮಗ ಕರೆಕ್ಟ್ 9,000 95 11 ಆಗ್ಬೇಕಳಿಂದ ಅಲ್ಲ ಆಗೋಲ್ಲ ಈಗ ಅದು ಶಂಕರಿಗೆ ಕೊಡು ಜೋಡಿಸಿನು ಜೋಡ್ ಶಂಕರಿಗೆ ಕೊಡು ಶಂಕರ ಯಾಕೋ ಶಂಕರ
ನಾವು ಹೊಂಟಿದ್ದೆ ಮನೆಗೆ ನಾ ಹೇಳಿಲ್ಲ ಊಟಕ್ಕಿಂತ ಮೊದಲೇ ಹೋಗಿಬಿಡ್ತೀನಿ ರೀ ನಾನು ನೀವೆಲ್ಲ ಗಾಡಿಗಳವರಿ ಲಗು ಲಗು ಹೋಗ್ತೀನಿ ನಮ್ಮದೇ ಕಾರ್ ಇಲ್ಲಿ ನಡ್ಕೊಂಡು ಹೋಗಿ ಮತ್ತೆ ನಾನು ಬಿಡ್ತೀನಿ ನಾನು ಹೋಗಬೇಕು ಗಾಡಿ ಹೌದಾ ನೀವು ಬಂದಿದ್ರೆ ಅವಾಗ ನಾನು ಬಸ್ ಸ್ಟ್ಯಾಂಡ್ ಹೋಗಿ ಅದೇ ಒಂದಾರ್ಪಣೆ ಕಾರ್ಯಕ್ರಮ ಬಂದೇನಿ ಸತ್ವ ಕೊನೆಯ ಒಂದಾರ್ಪಣೆ ಕಾರ್ಯಕ್ರಮ ಅವರಿವರ ಪ್ರತ್ಯಕ್ಷವಾಗಿ ಸಹಾಯ ಸಲ್ಲಿಸಿದವರಿಗೆ ಅಂತ ಹೇಳ್ತಾರೆ ಹಂಗೆ ಬಂದ ನೀವು ಹನುಮಂತ ಮಾಸ್ಟರ್ ಹಿರಣ್ಯ ನಾಟಕದಾಗ ಮಾಸ್ಟರ್ ಏನೇ ಬಂದಂಗೆ ಆಕೈತಿ ರೈತ ಜೈ ರೈತ ಬಾಬಾ ಮುನಿಯಗೇನೆ ರೈತ ಮನ್ನಾಪುರ ಗೌಡ್ರ ಅನ್ಬೇಕ ನನ್ನಾಪುರ ಗೌಡ್ರನ್ನು ಇಲ್ಲ ಬೆನ್ನಳ್ಳಿ ಅಲ್ಲಿ ಬೆನ್ನಳ್ಳಿ ಶಂಕರ ಗೌಡ್ರನ್ನು ಇಲ್ಲ ಬೆನ್ನಳ್ಳಿ ಇಲ್ಲ ಮನ್ನಾಪುರ ಗೌಡ್ರ ಬೆನ್ನಳ್ಳಿ ಮತ್ತೆ ಇನ್ನೊಂದು ನಮ್ಮ ಏನು ಬೇಕು ಯಾರು ನೀನು ಬರೋಲ್ಲ ನಮ್ಮ ಫ್ರೆಂಡ್ಸ್ ಶಂಕರ ತಂದ್ಬಿಡೋದು ಯಾವಲ್ಲ ನೀನು ಶಂಕರ ಅಂತೀಯ ನಮ್ಮ ಅವ್ರಿಗೆ ಹಂಗೆ ಬಿಡ್ತೀವಿ ನಮ್ಮ ಕ್ಲಾಸ್ಮೇಟ್ ಇರಲಿ ಶಂಕರ ಗೌಡ ಅನ್ನಕ್ಕೆ ಬರಂಗಿಲ್ಲನ ಆಡೋದ್ರಿಲ್ಲ ಬಾಡ್ಗಂಡಿ ಕೋಡಿ ನಿಂತಿರ್ತೈತಿ ನಮ್ಮ ಊರಾನ ಮಂದಿ ಕನ್ನಡಕ್ಕೆ ಅಲ್ಲಿ ಒಟ್ಟು ಅಲ್ಲಿ ತೊಗೊಂಡು ಅಲ್ಲಿ ಕೂತೀವಿ ನಾ ಏನು ನೀವು ಒಂದನೇ ಕಾರ್ಯಕ್ರಮ ಅಲ್ಲ ಮರ ಇನ್ನ ಬೆಂಗಾಳ ಇದ್ದಾರ ಅವರು ಪಾಪ ಅವ್ರು ಅದಾರ ಅಲ್ಲ ಪ್ರತ್ಯಕ್ಷವಾಗಿ ಸಹಾಯ ಸಹಕಾರ ನಮಗಂತೂ ಗೊತ್ತಿತ್ತು ಹಿಂದೆ ಶಂಕರ ಅದಾನ ಅಂತೇಳಿ ಬೆನ್ನಳ್ಳಿಗೆ ನೀವು ಗೋರ್ತಮ್ಮನಿ ಬೆನ್ನಳ್ಳಿ ಹನುಮಂತ ಮಾಡ್ತಿರ್ತಾರೆ ರಾಜಕೀಯ ಪ್ರೋಗ್ರಾಮ್ ಮಲ್ಲಿಕೇರಿ ಬಂದ ಅಲ್ಲೇ ಊಟಕ್ಕೆ ಹೋಗೋಣಂದ್ರೆ
ನಮ್ಮ ಹೀರೋಗಳು ಇಲ್ಲಲ್ಲ. ಕೊಟ್ಟಿಲ್ಲ ಪೊಲೀಸ್